ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮಿಂಗಿನ ಥರ್ಡ್ ಪ್ರೋಗ್ರಾಮನ್ನು ನೋಡೋಣ. ಥರ್ಡ್ ಪ್ರೋಗ್ರಾಮಿಂಗನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಪ್ರೋಗ್ರಾಮ್ ನಂಬರ್ 2 ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದೆ. ಕ್ವಶನ್ ಏನಂದರೆ, ಇಫ್ ಎಲ್ಸ್ ಸ್ಟೇಟ್ಮೆಂಟು ಯಾವ ಟೈಪ್ ಆಫ್ ಸ್ಟೇಟ್ಮೆಂಟ್ ಅಂತ. ಇಫ್ ಎಲ್ಸ್ ಸ್ಟೇಟ್ಮೆಂಟು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಓಕೆ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಈಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. So right answer is decision making and branching statement. Okay, ಇವತ್ತಿನ ಪ್ರೋಗ್ರಾಮ್ ಏನಂದರೆ, ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಲೈಬ್ರರಿ ಫಂಕ್ಷನ್ಸ್ ಇನ್ math.h ಹೆಡರ್ ಫೈಲ್. ಸೊ ನಮ್ಮ 5 ಸ್ಟೆಪ್ಸ್ ಯಾವುದ್ಯಾವುದಿತ್ತು ಒಂದು ಪ್ರೋಗ್ರಾಮನ್ನು ಬರಿಬೇಕಾದ್ರೆ. ರಿಯೋ ಎಲ್ ಸ್ಕ್ವಯರ್ ಅಂದರೆ ರೀಡ್ ದ ಪ್ರೋಗ್ರಾಮ್ ಪ್ರಾಪರ್ಲಿ, ಫೈಂಡ್ ಔಟ್ ವಾಟ್ ಈಸ್ ದ ಇನ್ಪುಟ್ ಆಫ್ ದಿ ಪ್ರೋಗ್ರಾಮ್, ವಾಟ್ ಈಸ್ ದಿ ಔಟ್ಪುಟ್ ಆಫ್ ದಿ ಪ್ರೋಗ್ರಾಮ್. ಎಲ್ ಸ್ಕ್ವಯರಲ್ಲಿ ಒಂದೆಲ್ಲೋ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್ ಮತ್ತು ಇನ್ನೊಂದೆಲ್ಲೋ ಲ್ಯಾಂಗ್ವೇಜ್ ಆಫ್ ದಿ ಪ್ರೋಗ್ರಾಮ್. ನಾವು ಈ 5 ಸ್ಟೆಪ್ಸನ್ನು ಒನ್ ಬೈ ಒಂದು ನೋಡೋಣ. ಪ್ರೋಗ್ರಾಮನ್ನು ಪ್ರಾಪರಾಗಿ ರೀಡ್ ಮಾಡಿದರೆ, ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಲೈಬ್ರರಿ ಫಂಕ್ಷನ್ಸ್ ಇನ್ math.h ಹೆಡರ್ ಫೈಲ್. ಅಂದರೆ ನಮ್ಮ ಹೆಡರ್ ಫೈಲು math.h, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇರೋ ಒಂದು ಹೆಡರ್ ಫೈಲ್ ಇದೆ, ಅದು math.h ಹೆಡರ್ ಫೈಲ್. ಅದರ ಇನ್ಸೈಡು ಸೋ ಮೆನಿ ಲೈಬ್ರರಿ ಫಂಕ್ಷನ್ಸ್ ಅಂದರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ. ಆ ಬಿಲ್ಟ್ ಇನ್ ಫಂಕ್ಷನ್ಸನ್ನು ನಾವು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಬೇಕಂದ್ರೆ ಅದನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೀಬೇಕು. ಈ ಪ್ರೋಗ್ರಾಮಲ್ಲಿ ಇನ್ಪುಟ್ ಏನಂದರೆ, ಆ math.h ಅಲ್ಲಿ ಯೂಸ್ ಮಾಡುವ ಫಂಕ್ಷನ್ಸ್ಗೆ ನಾವು ಇನ್ಪುಟನ್ನು ತೊಗೊಬೋದು, ಅಥವಾ ಈ ಪ್ರೋಗ್ರಾಮಿಗೆ ಯಾವುದೇ ಇನ್ಪುಟ್ ಇರಲ್ಲ. ಔಟ್ಪುಟ್ ಏನಂದರೆ, ಆ ಫಂಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಅದು ಸಮ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ, ಆ ವ್ಯಾಲ್ಯೂಸು ಔಟ್ಪುಟ್ ಆಗಿ ಬರುತ್ತೆ. ಲಾಜಿಕ್ ಏನಂದರೆ, ಈ ಪ್ರೋಗ್ರಾಮಲ್ಲಿ ಲಾಜಿಕ್ ಅಂದರೆ ಸಿಂಪಲ್ಲು. math.h ಹೆಡರ್ ಫೈಲ್ ಇದೆಯಲ್ವಾ, math.h ಈ ಹೆಡರ್ ಫೈಲ್ ಇದೆಯಲ್ವಾ, ಈ ಹೆಡರ್ ಫೈಲ್ ಒಳಗಿರೋ ಫಂಕ್ಷನ್ಸನ್ನು ನಾವು ಯೂಸ್ ಮಾಡೋದಷ್ಟೇ. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀವಿ? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರೋಗ್ರಾಮನ್ನು ಈಗ ಲೈನ್ ಬೈ ಲೈನ್ ನೋಡೋಣ. ಫಸ್ಟ್ ನೋಡಿ, ಯಾವ್ಯಾವ ಹೆಡರ್ ಫೈಲ್ಸ್ ಹಾಕಿದ್ದೀವಿ? 3 ಹೆಡರ್ ಫೈಲ್ಸ್ ಹಾಕಿದ್ದೀವಿ. ಫಸ್ಟ್ನೇದು stdio.h, math.h, conio.h. ನಮ್ಮ math.h ಇದೆಯಲ್ವಾ, ಈ math.h ಹೆಡರ್ ಫೈಲ್ ಇನ್ಸೈಡೆ ಸೆವೆರಲ್ ಲೈಬ್ರರಿ ಫಂಕ್ಷನ್ಸ್ ಇದೆ, ಅಂದರೆ ಬಿಲ್ಟ್ ಇನ್ ಫಂಕ್ಷನ್ಸ್, ಅಂದರೆ ಆಲ್ರೆಡಿ ಹೆಡರ್ ಫೈಲ್ ಇನ್ಸೈಡು ಬರೆದಿಟ್ಟಿದ್ದಾರೆ. stdio.h ಒಳಗೆ ನಮ್ದು ಯಾವುದೇದಿತ್ತು? printf ಅಂತ ಇತ್ತು. ಓಕೆ, ಅದೇ ರೀತಿ ಯಾವುದಿತ್ತು? scanf ಅಂತ ಇದೆ. ಅದೇ ರೀತಿ ನಮ್ಮ math.h, ಅದೇ ರೀತಿ conio.h ಒಳಗೆ ಏನೇನಿತ್ತು? ಲೈಬ್ರರಿ ಫಂಕ್ಷನ್ಸು getch ಇದೆ, ಅದಾದಮೇಲೆ ಕ್ಲಿಯರ್ ಸ್ಕ್ರೀನ್ ಇತ್ತು. ನಾವು ಇದನ್ನೆಲ್ಲ ಯೂಸ್ ಮಾಡಿದ್ದೀವಲ್ವ. ಅದೇ ರೀತಿ ನಮ್ಮ math.h ಒಳಗೆ ದೇರ್ ಆರ್ ಸೋ ಮೆನಿ ಫಂಕ್ಷನ್ಸ್ ಇದೆ, ಅಂದರೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿರೋ ಫಂಕ್ಷನ್ಸ್. ಅಂದರೆ ಮ್ಯಾಥಮೆಟಿಕ್ ರಿಲೇಟೆಡ್ ಫಂಕ್ಷನ್ಸ್ ಯಾವುದಂದರೆ, ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಸ್ಟಡಿ ಮಾಡಿದ್ದೀವಿ. ಕಾಸ್ ಫಂಕ್ಷನ್, ಸೈನ್ ಫಂಕ್ಷನ್, ಅದಾದಮೇಲೆ ಟ್ಯಾನ್ ಫಂಕ್ಷನ್ ಇರ್ಬೋದು, ಸ್ಕ್ವಯರ್ ರೂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇರೋ ಫಂಕ್ಷನ್ನು, ಪವರನ್ನು ಕ್ಯಾಲ್ಕುಲೇಟ್ ಮಾಡೋ ಫಂಕ್ಷನ್ಸ್ ಇರ್ಬೋದು, ಲಾಗರಿದಮಿಕ್ಗೆ ಲಾಗ್ ವ್ಯಾಲ್ಯೂಸಿಗೆ ರಿಲೇಟೆಡ್ ಆಗಿರೋ ಫಂಕ್ಷನ್ಸ್ ಇರ್ಬೋದು. ಇವೆಲ್ಲ ಸುಮಾರು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇದೆಯಲ್ವ, ಮ್ಯಾಥ್ಸಲ್ಲಿ ಯೂಸ್ ಮಾಡೋ ಎಲ್ಲ ಮ್ಯಾಥಮೆಟಿಕಲ್ ಫಂಕ್ಷನ್ಸು ಯಾವ ಹೆಡರ್ ಫೈಲ್ ಒಳಗಿದೆ? math.h ಮ್ಯಾಥಮೆಟಿಕಲ್ ಹೆಡರ್ ಫೈಲ್ ಒಳಗಿದೆ. ಅದರೊಳಗಿರೋ ಕೆಲವೊಂದು ಫಂಕ್ಷನ್ಸನ್ನು ನಾವು ಯೂಸ್ ಮಾಡಿಕೊಂಡು ಈಗ ಪ್ರೋಗ್ರಾಮನ್ನು ಬರೀಬೇಕು. ಸೊ ಮೈನ್ ಫಂಕ್ಷನನ್ನು ಬರೆದಿದ್ದೀವಿ, ಇಂಟ್ ಮೈನ್ ಅಂತ ತೊಗೊಂಡಿದ್ದೀವಿ. ಸೊ ಲಾಸ್ಟಲ್ಲಿ ರಿಟರ್ನ್ 0 ಅಂತ ಯೂಸ್ ಮಾಡಬೇಕು. ನೆಕ್ಸ್ಟು ಒಂದು printf ಸ್ಟೇಟ್ಮೆಂಟ್ ಹಾಕಿದ್ದೀವಿ, ಅದರ ಇನ್ಸೈಡು ಡೆಮಾನ್ಸ್ಟ್ರೇಷನ್ ಆಫ್ math.h ಲೈಬ್ರರಿ ಫಂಕ್ಷನ್ಸ್ ಅಂತ ಬರೆದಿದ್ದೀವಿ. ಲೈಬ್ರರಿ ಫಂಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಬಿಲ್ಟ್ ಇನ್ ಫಂಕ್ಷನ್ಸ್, ಅಂದ್ರೆ ಇನ್ಬಿಲ್ಟ್ ಫಂಕ್ಷನ್ ಅಥವಾ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಬಿಲ್ಟ್ ಇನ್ ಫಂಕ್ಷನ್ಸು ನಮ್ಮ ಹೆಡರ್ ಫೈಲ್ಸ್ ಒಳಗೆ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ? ಇಲ್ಲಿದೆ ನೋಡಿ, ಸೀಲ್ ಫಂಕ್ಷನ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿ ಫ್ಲೋರ್ ಅಂತ ಯೂಸ್ ಮಾಡ್ತಾ ಇದ್ದೀವಿ, sqrt ಅಂತ ಯೂಸ್ ಮಾಡ್ತಾ ಇದ್ದೀವಿ, pow ಪವರ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ, abs ಅನ್ನೋ ಫಂಕ್ಷನ್ನು, exp ಅನ್ನೋ ಫಂಕ್ಷನ್ನು, ಲಾಗ್ ಅನ್ನೋ ಫಂಕ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಫ್ಯೂ ಫಂಕ್ಷನ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಫಂಕ್ಷನ್ ತೊಗೊಳ್ಳೋಣ. ಸೀಲ್ ಆಫ್ ದಿ ಫಂಕ್ಷನ್ ಅಂತ ಇದೆ, CEIL ಸೀಲ್. ಇದರೊಳಗೆ ಸಮ್ ವ್ಯಾಲ್ಯೂನ ಕೊಡ್ತೀವಿ. ಈ ವ್ಯಾಲ್ಯೂ ಯಾವ ಟೈಪ್ ಆಫ್ ವ್ಯಾಲ್ಯೂ ಆಗಿರುತ್ತೆ ಗೊತ್ತಾ? ಡಬಲ್ ಟೈಪ್ ಆಫ್ ವ್ಯಾಲ್ಯೂ ಅಂತ ಕರೀತಾರೆ. ಯಾವ ಟೈಪ್ ಆಫ್ ವ್ಯಾಲ್ಯೂ? ಡಬಲ್ ಟೈಪ್ ಆಫ್ ವ್ಯಾಲ್ಯೂ. ಒಂದು ಇಂಪಾರ್ಟೆಂಟ್ ಥಿಂಗನ್ನು ರಿಮೆಂಬರ್ ಮಾಡ್ಕೊಳ್ಳಿ, ಆಲ್ ದ ಲೈಬ್ರರಿ ಫಂಕ್ಷನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿ math.h ರಿಸೀವ್
ಡಬಲ್ ಟೈಪ್ ಆಫ್ ಆರ್ಗ್ಯುಮೆಂಟ್. ವಾಟ್ ಟೈಪ್ ಆಫ್ ಆರ್ಗ್ಯುಮೆಂಟ್? ರಿಸೀವ್ ಡಬಲ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್. ಒಂದು ಫಂಕ್ಷನ್ನು ಆರ್ಗ್ಯುಮೆಂಟ್ಸ್ ತೊಗೊಳುತ್ತಲ್ಲ, ಮ್ಯಾಥ್ ಡಾಟ್ ಎಚ್ ಒಳಗಿರೋ ಎಲ್ಲ ಲೈಬ್ರರಿ ಫಂಕ್ಷನ್ಸು ಯಾವ ಟೈಪ್ ಆಫ್ ಆರ್ಗ್ಯುಮೆಂಟನ್ನು ರಿಸೀವ್ ಮಾಡುತ್ತೆ? ಡಬಲ್ ಟೈಪ್ ಆಫ್ ಆರ್ಗ್ಯುಮೆಂಟು. ಅದೇ ರೀತಿ ದೇ ರಿಟರ್ನ್ ಡಬಲ್ ಟೈಪ್ ಆಫ್ ವ್ಯಾಲ್ಯೂ. ಓಕೆ, ರಿಟರ್ನ್ ಟೈಪ್ ಯಾವುದಾಗಿರುತ್ತೆ? ರಿಟರ್ನ್ ಟೈಪ್ ಯಾವುದು? ಡಬಲ್ ಟೈಪ್. ಸೊ ಟೂ ವೆರಿ ಇಂಪಾರ್ಟೆಂಟ್ ಥಿಂಗ್ಸು ಸಿ ಇ ಟಿಯಲ್ಲಿ ಕೇಳ್ತಾರೆ. ಮ್ಯಾಥ್ ಡಾಟ್ ಎಚ್ ಒಳಗಿರೋ ಆಲ್ ದ ಲೈಬ್ರರಿ ಫಂಕ್ಷನ್ಸ್ ರಿಸೀವ್ ಡಬಲ್ ಟೈಪ್ ಆಫ್ ಆರ್ಗ್ಯುಮೆಂಟ್. ಒಂದು ಫಂಕ್ಷನ್ ಆರ್ಗ್ಯುಮೆಂಟ್ ರಿಸೀವ್ ಮಾಡುತ್ತಲ್ವಾ, ಅದು ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ಆಗಿರುತ್ತೆ? ಡಬಲ್ ಟೈಪು. ಅದೇ ರೀತಿ ಅದು ಕ್ಯಾಲ್ಕುಲೇಷನ್ ಮಾಡಿ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅದಷ್ಟು ಫಂಕ್ಷನ್ನು ಸೀಲ್ ಫಂಕ್ಷನ್ ಅಂತ. ಓಕೆ, ಸೀಲ್ ಫಂಕ್ಷನ್. ಸೀಲಿಗೆ ಒಂದು ವ್ಯಾಲ್ಯೂ ಕೊಡ್ತೀವಿ ಅಂದ್ಕೊಳ್ಳಿ, ಎಕ್ಸ್ ಅನ್ನೋದು ವ್ಯಾಲ್ಯೂ ಪಾಸ್ ಮಾಡ್ತೀವಿ. ಇದು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಎಕ್ಸ್ ಇದೆಯಲ್ವಾ, ಇದನ್ನು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ ಆಗಿರಬೇಕು? ಇದು ಡಬಲ್ ಟೈಪ್. ಹೇಳಿದೆ ಅಲ್ವಾ, ಮ್ಯಾಥ್ ಡಾಟ್ ಎಚ್ ಡಬಲ್ ಟೈಪ್ ಆರ್ಗ್ಯುಮೆಂಟನ್ನು ರಿಸೀವ್ ಮಾಡುತ್ತೆ. ಓಕೆ, ಈ ಸೀಲ್ ಫಂಕ್ಷನ್ ಏನು ಮಾಡುತ್ತೆ ಗೊತ್ತಾ? ಸೀಲ್ ಫಂಕ್ಷನ್ ಏನು ಹೇಳುತ್ತೆ ಅಂದರೆ, ಇಟ್ ರಿಟರ್ನ್ಸ್ ಅಂದರೆ ಈ ಫಂಕ್ಷನ್ನು ಯಾವ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ? ಇಟ್ ರಿಟರ್ನ್ಸ್ a smallest integer value that is greater than or equal to x. x ಅನ್ನೋ ವ್ಯಾಲ್ಯೂ ಇದೆಯಲ್ವಾ, ಇದಕ್ಕಿಂತ ಗ್ರೇಟರ್ ಅಥವಾ ಈಕ್ವಲ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್. ಅಂದರೆ ನೋಡಿ 5.1. ಸೀಲ್ ಅಂದ್ರೇನು? ಸೀಲ್ ಅಂದರೆ ನಾವು ಆರ್ ಸಿ ಸಿ ಸೀಲಿಂಗ್ ಅಂತ ಕರೆಯಲ್ವಾ, ಮನೆಯ ರೂಫ್ ಅಂತ ಕರಿತೀವಿ, ಮನೆಯ ಸೀಲಿಂಗ್ ಅಂತ ಕರಿತೀವಿ, ಆ ಮೀನಿಂಗ್ ಬರುತ್ತೆ. 5.1. 5.1ಗೆ ಗ್ರೇಟರ್ ಆಗಿರೋ ಇಂಟೀಜರ್ ಯಾವುದು? 6. ಸೊ 6ನ್ನು ರಿಟರ್ನ್ ಮಾಡುತ್ತೆ. ಸಪೋಸ್ 5.7 ತೊಗೊಂಡ್ವಿ, 5.7ಗಿಂತ ಗ್ರೇಟರ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್ ಯಾವುದು? 6 ಆಗುತ್ತೆ. ಅದೇ ನಾನು 6.0 ತೊಗೊಂಡೆ ಅಂದ್ಕೊಳ್ಳಿ, 6.0ನೇ ಒಂದು ಇಂಟೀಜರು, ಹಾಗಾಗಿ ಇದು ಸಹ ವ್ಯಾಲ್ಯೂ ಏನನ್ನು ರಿಟರ್ನ್ ಮಾಡುತ್ತೆ? 6 ರಿಟರ್ನ್ ಮಾಡುತ್ತೆ. ಸೊ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಇಟ್ಕೊಬೇಕು. ಸೀಲ್ ಈಸ್ ಅ library function which returns the smallest integer value which is greater than or equal to the given value. ಅಂದರೆ 5.1ಗಿಂತ ಗ್ರೇಟರ್ ಅಥವಾ ಅದಕ್ಕಿಂತ ಈಕ್ವಲ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್. ಅಂದರೆ 5.1ಗಿಂತ ಗ್ರೇಟರ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್ ಯಾವುದು? 6. 5.7ಗಿಂತ ಗ್ರೇಟರ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್ ಯಾವುದು? ಅದು ಸಹ 6. ಅದೇ 6.0ಗೆ ಗ್ರೇಟರ್ ಆಗಿರೋ ಅಥವಾ ಅದಕ್ಕೆ ಈಕ್ವಲ್ ಆಗಿರೋ ಸ್ಮಾಲೆಸ್ಟ್ ಇಂಟೀಜರ್ ಯಾವುದು? 6 ಆಗಿರುತ್ತೆ. ಸೊ 6ನ್ನೇ ರಿಟರ್ನ್ ಮಾಡುತ್ತೆ. ಅದನ್ನು ಸೀಲ್ ಫಂಕ್ಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಫಂಕ್ಷನ್ ಇದೆಯಲ್ಲೋ, ಫ್ಲೋರ್ ಫಂಕ್ಷನ್. ಸೊ ಫ್ಲೋರ್ ಅಂದ್ರೇನು? ಫ್ಲೋರ್ ಅಂದರೆ ಬೇಸ್ಮೆಂಟು. ಓಕೆನಾ, ನಮ್ಮ ಫ್ಲೋರಿಂಗ್ ಇರುತ್ತಲ್ವ, ಅದು ಫ್ಲೋರು. ಸಪೋಸ್ ಈಗ ನಾನು 5.1ನ್ನು ಕೊಟ್ಟೆ, ಇದರ ಫ್ಲೋರ್ ವ್ಯಾಲ್ಯೂ ಏನು ಬರುತ್ತೆ? 5 ಬರುತ್ತೆ. ಸಪೋಸ್ ನಾನು 5.7 ಕೊಟ್ಟರು, ಇದರ ಫ್ಲೋರ್ ವ್ಯಾಲ್ಯೂ 5 ಬರುತ್ತೆ. ಅದೇ ನಾನು 5 ಕೊಟ್ಟೆ ಅಂದ್ಕೊಳ್ಳಿ, ಇದರ ಫ್ಲೋರ್ ವ್ಯಾಲ್ಯೂ ಏನು? 5 ಆಗುತ್ತೆ. ಓಕೆ, ಸೊ ಇದರ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಫ್ಲೋರಿಂದು ದ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ದಟ್ ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು ದಿ ಗಿವನ್ ವ್ಯಾಲ್ಯೂ. ಅಂದರೆ ನಾವೀಗ ಅಲ್ಲೊಂದು ವ್ಯಾಲ್ಯೂ ಕೊಟ್ಟಿರ್ತೀವಲ್ವ, ಎಕ್ಸ್ ವ್ಯಾಲ್ಯೂ, ಈ ವ್ಯಾಲ್ಯೂಗೆ ಲೆಸ್ಸರ್ ಆಗಿರಬೇಕು. ಓಕೆ, ಈ ವ್ಯಾಲ್ಯೂಗೆ ಲೆಸ್ಸರ್ ಆಗಿರಬೇಕು ಅಥವಾ ಈಕ್ವಲ್ ಆಗಿರಬೇಕು, ವಿಚ್ ಈಸ್ ಗ್ರೇಟರ್. ಓಕೆ, ಏನು ಹೇಳುತ್ತೆ? ದ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ, ದ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ದಟ್ ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು ದಿ ಗಿವನ್ ವ್ಯಾಲ್ಯೂ. ಅಂದರೆ 5.1ಗಿಂತ ಕಡಿಮೆ ಇರೋ ಇಂಟೀಜರ್ ಯಾವುದು? 5. 5.7ಗಿಂತ ಕಡಿಮೆ ಇಂಟೀಜರ್ ಯಾವುದು? 5. 5.0 ಅಥವಾ 5ಗೆ ಕಡಿಮೆ ಇರೋ ಇಂಟೀಜರ್ ಯಾವುದು? 5 ಇಟ್ ಸೆಲ್ಫು. ಇದನ್ನು ಫ್ಲೋರ್ ವ್ಯಾಲ್ಯೂ ಅಂತ ಕರೀತಾರೆ. ಫ್ಲೋರ್ ಅಂದರೆ ನಮ್ಮ ಬೇಸ್ಮೆಂಟು ಅಥವಾ ಫ್ಲೋರಿಂಗ್ ವ್ಯಾಲ್ಯೂ. ಸೀಲ್ ಅಂದರೆ ನಮ್ಮ ರೂಫ್ ಅಥವಾ ಸೀಲಿಂಗ್, ಆರ್ ಸಿ ಸಿ ಸೀಲಿಂಗ್ ವ್ಯಾಲ್ಯೂ ಅಂದ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನ್ ಏನಿದೆ? ಎಸ್ ಕ್ಯೂ ಆರ್ ಟಿ. ಎಸ್ ಕ್ಯೂ ಆರ್ ಟಿ ಅಂದರೆ ಸ್ಕ್ವಯರ್ ರೂಟ್ ಆಫ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅಂದರೆ ಸ್ಕ್ವಯರ್ ರೂಟ್ ಆಫ್ 12ನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಇದು ಲೈಬ್ರರಿ ಫಂಕ್ಷನ್ನು. ನೋಡಿ, ಪಿ ಒ ಡಬ್ಲ್ಯೂ ಅಂತ ಇದೆ. ಪಿ ಒ ಡಬ್ಲ್ಯೂ ಅಂದರೆ ಇಟ್ ಕ್ಯಾಲ್ಕುಲೇಟ್ಸ್ ದಿ ಪವರ್ ಆಫ್ ದಿ ವ್ಯಾಲ್ಯೂ. ಪವರ್ ಆಫ್ ದಿ ವ್ಯಾಲ್ಯೂ ಅಂದರೆ ಪಿ ಒ ಡಬ್ಲ್ಯೂ ಈಸ್ ಎ ಲೈಬ್ರರಿ ಫಂಕ್ಷನ್. ಇದು 2 ವ್ಯಾಲ್ಯೂಸ್ನ ತೊಗೊಳುತ್ತೆ. ಒಂದು ಬೇಸ್ ವ್ಯಾಲ್ಯೂ, ಇನ್ನೊಂದು ಎಕ್ಸ್ಪೋನೆಂಟ್ ವ್ಯಾಲ್ಯೂ. ಅಂದರೆ ನಮ್ಮ ವ್ಯಾಲ್ಯೂಸ್ ಏನಿದೆ? 3, 2 ಇದೆ ಅಂದರೆ ಇದು 3 ಪವರ್ 2 ಆನ್ಸರು 9 ಆಗುತ್ತೆ.
ಓಕೆ, POW ನೋಡಿ, POW ಅಂತ ಬರೀಬೇಕು. ಸ್ಕ್ವಯರ್ ರೂಟಿಗೆ SQRT ಅಂತಲೇ ಬರೀಬೇಕು. ಪವರ್ ಅಂದರೆ ಇಟ್ ಕ್ಯಾಲ್ಕುಲೇಟ್ಸ್ ದಿ ಪವರ್. ಇದು 2 ಆರ್ಗ್ಯುಮೆಂಟನ್ನು ರಿಸೀವ್ ಮಾಡ್ತಾ ಇದೆ, ಒಂದು ಬೇಸು, ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಅಂದರೆ 3/2. ಸಪೋಸ್ ನಾನೀಗ ಪವರ್ 10, 2 ಅಂತ ಬರೆದ್ರೆ ಇಟ್ ಈಸ್ ನಥಿಂಗ್ ಬಟ್ 10⁻²ಅಂತ. ಓಕೆ, ಸೊ ದಟ್ ಈಸ್ ಅಬೌಟ್ ದಿ ಪವರ್ ಲೈಬ್ರರಿ ಫಂಕ್ಷನ್. ನೆಕ್ಸ್ಟು ABS ಅಂತ ಇದೆ. ABS ಅಂದರೆ ನೋಡಿ, ABS ಆಫ್ -10 ಅಂತ ಬರೆದ್ರೆ ಇದರ ಆನ್ಸರು 10 ಆಗುತ್ತೆ. ಸಪೋಸ್ ನಾವು ABS ಆಫ್ +10 ಅಂತ ಇನ್ಪುಟ್ ಕೊಟ್ಟರೂ ಸಹ 10 ಅಂದರೆ ಇಟ್ ರಿಟರ್ನ್ಸ್ ದಿ ಅಬ್ಸಲ್ಯೂಟ್ ವ್ಯಾಲ್ಯೂ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೇನು, ನಾವು +10 ಬರೀಲಿ ಅಥವಾ -10 ಬರೀಲಿ ಅದರ ಓನ್ಲಿ ಮ್ಯಾಗ್ನಿಟ್ಯೂಡನ್ನು ರಿಟರ್ನ್ ಮಾಡುತ್ತೆ. ಪ್ಲಸ್ ಅನ್ನೋದು ಸೈನು, ಮೈನಸ್ ಅನ್ನೋದು ಸೈನು. ಈ 10 ಅಂತ ಈ ವ್ಯಾಲ್ಯೂ ಇದೆಯಲ್ವ, ಇದನ್ನು ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಆ ಮ್ಯಾಗ್ನಿಟ್ಯೂಡನ್ನು ಮಾತ್ರ ರಿಟರ್ನ್ ಮಾಡುತ್ತೆ, ಸೈನನ್ನು ನೆಗ್ಲೆಕ್ಟ್ ಮಾಡುತ್ತೆ. ಅದು ನಮ್ಮ ಅಬ್ಸಲ್ಯೂಟ್ ಫಂಕ್ಷನ್ ABS ಫಂಕ್ಷನ್ ಇದೆಯಲ್ವ, ಅದರ ವರ್ಕು. ನೆಕ್ಸ್ಟ್ EXP ಅಂದರೆ ಇಟ್ ಕ್ಯಾಲ್ಕುಲೇಟ್ಸ್ ದಿ ಎಕ್ಸ್ಪೊನೆನ್ಷಿಯಲ್, ಅಂದರೆ ಈ ಪವರನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ, ಎಕ್ಸ್ಪೊನೆನ್ಷಿಯಲ್. ಸೊ ನಾವು EXP ಆಫ್ 3 ಅಂತ ಬರೆದ್ರೆ ಇಟ್ ಈಸ್ ನಥಿಂಗ್ ಬಟ್ e⁻³ ಅಂದರೆ ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುತ್ತೆ. ನಾವೇನಾದರೂ EXP ಆಫ್ A ಅಂತ ಬರೆದ್ರೆ ಇಟ್ ಈಸ್ ನಥಿಂಗ್ ಬಟ್ e⁻A ಕ್ಯಾಲ್ಕುಲೇಟ್ ಮಾಡುತ್ತೆ. ಇದನ್ನು ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂ ಅಂತ ಕರೀತಾರೆ. ನೆಕ್ಸ್ಟು ಲಾಗ್ ಆಫ್ 2 ಅಂತ ಇದೆ. ಇಟ್ ಕ್ಯಾಲ್ಕುಲೇಟ್ಸ್ ದಿ ನ್ಯಾಚುರಲ್ ಲಾಗರಿದಮ್ ವಿಚ್ ಈಸ್ ಬೇಸ್ E. ನ್ಯಾಚುರಲ್ ಲಾಗರಿದಮ್ ಅಂದರೆ ಬೇಸ್ E ಅಂತ. ಅಲ್ಲಿಗೆ ಲಾಗ್ E ಆಫ್ 2 ಇದ್ದ ಹಾಗೆ ಇದು. ಸೊ ಲಾಗ್ ಆಫ್ 2 ಅಂದರೆ ಇಟ್ ಕ್ಯಾಲ್ಕುಲೇಟ್ಸ್ ದಿ ನ್ಯಾಚುರಲ್ ಲಾಗರಿದಮ್ ಆಫ್ ದಿ ಗಿವನ್ ವ್ಯಾಲ್ಯೂ ಅಥವಾ ಬೇಸ್ E ಆಫ್ ದಿ ಗಿವನ್ ವ್ಯಾಲ್ಯೂ. ಲಾಸ್ಟಲ್ಲಿ ಏನು ಮಾಡಿದ್ದೀವಿ, ಗೆಟ್ CH ಹಾಕಿದ್ದೀವಿ, ರಿಟರ್ನ್ 0 ಹಾಕಿದ್ದೀವಿ. ಸೊ ನಾವು math.h ಒಳಗಿರೋ ಲೈಬ್ರರಿ ಫಂಕ್ಷನ್ಸನ್ನು ಸ್ಟಡಿ ಮಾಡಿದ್ವಿ. ಸೀಲ್, ಫ್ಲೋರ್, ಸ್ಕ್ವಯರ್ ರೂಟು, ಪವರ್, ಅಬ್ಸಲ್ಯೂಟ್ ವ್ಯಾಲ್ಯೂ, ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂ ಮತ್ತು ಲಾಗರಿದಮ್ ವ್ಯಾಲ್ಯೂಸು. ಇದೆಲ್ಲ ಯಾವ ಟೈಪ್ ಆಫ್ ಆರ್ಗ್ಯುಮೆಂಟ್ಸನ್ನ ರಿಸೀವ್ ಮಾಡುತ್ತೆ, ಡಬಲ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸನ್ನ ರಿಸೀವ್ ಮಾಡುತ್ತೆ. ಮತ್ತು ರಿಟರ್ನ್ ವ್ಯಾಲ್ಯೂ ಯಾವ ಟೈಪ್ ಆಗಿರುತ್ತೆ, ಡಬಲ್ ಟೈಪ್ ಆಫ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ನಾವೀಗ ಒಂದು ಔಟ್ಪುಟ್ಟನ್ನು ನೋಡೋಣ. ಓಕೆ, ಸೊ ಈ ಔಟ್ಪುಟ್ ನೋಡೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾವೆಲ್ಲದನ್ನೂ ಪ್ರಿಂಟ್ ಮಾಡಬೇಕಾದ್ರೆ %F ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡಿದ್ದೀವಿ. ಓಕೆ, ನೀವೆಲ್ಲ ಕಡೆ ನೋಡ್ಬೋದು %F ಯೂಸ್ ಮಾಡಿದ್ದೀವಿ, ಅಂದರೆ ಫ್ಲೋಟ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾಯಿದ್ದೀವಿ. ಆದರೆ ಈ ಫಂಕ್ಷನ್ಸ್ಗಳು ರಿಟರ್ನ್ ಮಾಡೋದು ಯಾವ ಟೈಪ್ ಆಫ್ ವ್ಯಾಲ್ಯೂಸು, ಡಬಲ್ ವ್ಯಾಲ್ಯೂಸು. ಸೊ ನೀವು %LF ಆದರೂ ಯೂಸ್ ಮಾಡಿ ಅಥವಾ %F ಯೂಸ್ ಮಾಡಿ, ಅದು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡುತ್ತೆ. ಸೊ ಈಗ ಔಟ್ಪುಟ್ಟನ್ನು ನೋಡೋಣ. ನೋಡಿ, ಈ ಔಟ್ಪುಟ್ಟಲ್ಲಿ ಸೀಲ್ ಆಫ್ 5.3 ಆನ್ಸರ್ ಏನು ಬಂದಿದೆ, 6.00 ಬಂದಿದೆ. ಯಾಕೆಂದರೆ ನಾವು ಪ್ರಿಂಟ್ ಮಾಡ್ತಾ ಇರೋದು ಯಾವ ಟೈಪ್ ಆಫ್ ವ್ಯಾಲ್ಯೂ, ಫ್ಲೋಟು. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನು ತೊಗೊಂಡಿದ್ದೀವಿ, %F ತೊಗೊಂಡಿದ್ದೀವಿ. ನೆಕ್ಸ್ಟು ಸೀಲ್ ಆಫ್ 5.7ಗೂ ಸಹ ಆನ್ಸರ್ ಏನು ಬಂದಿದೆ, 6 ಬಂದಿದೆ, ಏಕೆಂದರೆ ಸೀಲಿಂಗ್ ವ್ಯಾಲ್ಯೂ. ನೆಕ್ಸ್ಟು ಫ್ಲೋರ್ ಆಫ್ 1.6 ಅಂದರೆ ಫ್ಲೋರ್ ವ್ಯಾಲ್ಯೂ 1 ಬಂದಿದೆ. ಫ್ಲೋರ್ ಆಫ್ 1.4ಗೂ ನಮಗೆ 1 ಬಂದಿದೆ. ಸ್ಕ್ವಯರ್ ರೂಟ್ ಆಫ್ 12 ವ್ಯಾಲ್ಯೂ 3.46 ಸಮಥಿಂಗ್ ಬಂದಿದೆ. ಪವರ್ ಆಫ್ 3.3, 2 ಅಂದರೆ 3/2 ಅಂದರೆ ನಮಗೆ 3 3s 9 ಬಂದಿದೆ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ -7 ಅಬ್ಸಲ್ಯೂಟ್ ವ್ಯಾಲ್ಯೂ ಏನು ಬಂದಿದೆ, ಬರೀ 7 ಬಂದಿದೆ. ನಾವು ಇನ್ಪುಟ್ ಏನಾರ +7 ಅಂತ ಕೊಟ್ಟಿದ್ರು, ಅದರ ವ್ಯಾಲ್ಯೂ ಸಹ 7 ಬರ್ತಾಯಿತ್ತು. ಎಕ್ಸ್ಪೊನೆನ್ಷಿಯಲ್ ಆಫ್ 3 ಅಂದರೆ e⁻³ ಕ್ಯಾಲ್ಕುಲೇಟ್ ಮಾಡಿದೆ. ಓಕೆ, e⁻³ ಏನು ಬಂದಿದೆ, 20.085537 ಬಂದಿದೆ. ನೆಕ್ಸ್ಟು ಲಾಗ್ ಆಫ್ 2 ಅಂದ್ರೇನು, ನ್ಯಾಚುರಲ್ ಲಾಗರಿದಮ್ ಅಥವಾ ಬೇಸ್ E ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದೆ. ನ್ಯಾಚುರಲ್ ಲಾಗರಿದಮ್ ಅಂದರೆ ಬೇಸ್ E ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದೆ. ಈಗ ನಾವು ಇದರ ಮೇಲೆ ಒಂದು ಕ್ವಶನನ್ನು ನೋಡೋಣ. ಸೊ ವಾಟ್ ಈಸ್ ದ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, which function returns the smallest integer value greater than or equal to x? Seal function, floor function,
ಸ್ಮಾಲ್ ಫಂಕ್ಷನ್ ಅಥವಾ ಗ್ರೇಟ್ ಫಂಕ್ಷನ್. ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಚ್ ಫಂಕ್ಷನ್ ರಿಟರ್ನ್ಸ್ ದಿ ಸ್ಮಾಲೆಸ್ಟ್ ಇಂಟೀಜರ್ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸಪೋಸು ನಾವು 5.4 ತೊಗೊಂಡ್ವಿ ಅಂದ್ಕೊಳ್ಳಿ. ಸೊ 5.4ಗಿಂತ ಗ್ರೇಟರ್ ಇರಬೇಕು, 5.4ಗಿಂತ ಗ್ರೇಟರ್ ಇರಬೇಕು ಅಥವಾ ಈಕ್ವಲ್ ಟು ಆಗಬೇಕು. ಬಟ್ ಆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂದರೆ ಯಾವ್ಯಾವ ನಂಬರ್ ಬರುತ್ತೆ? 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ, 9 ಬರುತ್ತೆ. ಅದರಲ್ಲಿ ಇವಿಷ್ಟರಲ್ಲಿ ಯಾವುದು ಸ್ಮಾಲೆಸ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ನೀವು ಆನ್ಸರ್ ಹೇಳುತ್ತಲ್ವ, ಆ ಫಂಕ್ಷನನ್ನು ನೀವಿಲ್ಲಿ ಆನ್ಸರ್ ಆಗಿ ಹೇಳಬೇಕು. ಥ್ಯಾಂಕ್ ಯು.